ಶ್ರೀ ಚಿದಂಬರ ಸಮಕಾಲೀನ ಭಕ್ತರಲ್ಲಿ ಶಿವಶಾಸ್ತ್ರಿಗಳು ಮತ್ತು ರಾಜಾರಾಮರು ಮುಖ್ಯರು. ರಾಜಾರಾಮ ಮಹಾರಾಜರು ನಾಸಿಕ ಜಿಲ್ಲೆಯ ಗೋದಾವರಿ ತೀರದ ಗಂಗಾ ಬಾಭುಳಗಾಂವ ಎಂಬ ಹಳ್ಳಿಯಲ್ಲಿ ರಜಪೂತ ಮನೆತನದ ಹರಿಸಿಂಗ ಕೃಷ್ಣಾಬಾಯಿ ಎಂಬ ದಂಪತಿಗಳಿಗೆ ಶಕೆ 1690 ಫಾಲ್ಗುಣ ದ್ವಿತೀಯ ಮಂಗಳವಾರ ಅಂದರೆ 1768ನೇ ಇಸ್ವಿಯಲ್ಲಿ ರಾಜಾರಾಮನು ಜನಿಸಿದನು. ರಾಜಾರಾಮನು ಸಣ್ಣವನಿದ್ದಾಗಿನಿಂದ ಆಟ ಪಾಠಗಳನ್ನಾಡದೆ ಯಾವಾಗಲೂ ದೇವರ ಧ್ಯಾನ, ಭಜನೆ, ನಾಮಸ್ಮರಣೆಗಳಲ್ಲಿ ಕಾಲ ಕಳೆಯುತ್ತಿದ್ದನು. 5 ವರ್ಷದ ಧ್ರುವನಿಗೆ ಪರಮಾತ್ಮನು ದರ್ಶನ ಕೊಟ್ಟ ಕೀರ್ತನೆ ಕೇಳಿ, ನಾನು 8 ವರ್ಷದವನಾದರೂ ದೇವರು ಏಕೆ ದರ್ಶನ ಕೊಟ್ಟಿಲ್ಲ, ಉಪಾಯವೇನು ಎಂದು ಹಗಲಿರುಳು ದೇವರ ಸಾಕ್ಷಾತ್ಕಾರಕ್ಕೆ ಹಂಬಲಿಸುತ್ತಿದ್ದನು. ರಾಜಾರಾಮನು ಸೈನಿಕನಾಗಿ ನೌಕರಿ ಮಾಡುತ್ತಿದ್ದಾಗ ಹುಷಂಗಾಬಾದದಲ್ಲಿ 500 ಕುದುರೆಗಳ ಸರದಾರನಾಗಿ ನೇಮಕಗೊಂಡಿದ್ದನು. ರಾಜಾರಾಮನು ಕಾಶಿಯಾತ್ರೆ ಮಾಡಬೇಕೆಂದು ತಯಾರನಾಗಿದ್ದಾಗ ಕೃಷ್ಣ ಭಟ್ಟನೆಂಬ ಬ್ರಾಹ್ಮಣನು ಬಂದು ಶ್ರೀ ಚಿದಂಬರ ದೀಕ್ಷಿತರ ಲೀಲೆಗಳನ್ನು, ಅವತಾರ ಮಹತ್ವವನ್ನು ಹೇಳಿದನು. ಪರಮಾತ್ಮನ ಅವತಾರ ವಿಷಯವನ್ನು ಕೇಳಿ ರಾಜಾರಾಮನು ಕಾಶಿಯಾತ್ರೆಗೆ ಹೋಗದೆ ಶ್ರೀ ಚಿದಂಬರ ದೀಕ್ಷಿತರ ಭೆಟ್ಟಿಗೆ ತಮ್ಮನಾದ ನಿಂಬಾಜಿಯನ್ನು ಕರೆದುಕೊಂಡು ಹೊರಟೇ ಬಿಟ್ಟನು. ಗುರುಗಳು ಆಗ ಕುಂದಗೋಳದಲ್ಲಿದ್ದರು. ಅರಣ್ಯ ಮಾರ್ಗವಾಗಿ ಬರುತ್ತಿದ್ದರು. ದಾರಿ ಸುಗಮವಿರಲಿಲ್ಲ. ಮಧ್ಯದಲ್ಲಿ ದಾರಿ ತಪ್ಪಿಸಿಕೊಂಡು ಬಿಟ್ಟರು. ಏನೂ ತೋಚದೆ ನಿಂತು ಬಿಟ್ಟರು. ಆಗ ಅಲ್ಲಿ 10 ವರ್ಷದ ಬಾಲಕನೊಬ್ಬನು ಬಂದನು. ಅವನ ಕೈಯಲ್ಲಿ ಒಂದು ಬಡಿಗೆ, ಕೊಳಲು, ಹೆಗಲ ಮೇಲೆ ಕಂಬಳಿಯನ್ನೊಂದು ಹೊದ್ದುಕೊಂಡು ಬಂದನು. ಆ ಸುಂದರ ಶ್ಯಾಮಮೂರ್ತಿ ಬಾಲಕನನ್ನು ಕಂಡು, ಈ ಕಾನನದಲ್ಲಿ ನೀನೇನು ಮಾಡುತ್ತಿರುವೆ ಎಂದು ಕೇಳಲು, ಅರಣ್ಯದಲ್ಲಿ ದಾರಿ ತಪ್ಪಿದವರಿಗೆ ದಾರಿ ತೋರಿಸಲು ನಾನಿರುವೆ, ನನ್ನನ್ನು ಹಿಂಬಾಲಿಸಿರಿ ಎಂದು ಹೇಳಿದನು. ಅವನು ಮುಂದೆ ಹೋಗಲು ಇವರು ಅವನ ಹಿಂದೆ ನಡೆದರು. ಮಧ್ಯಾಹ್ನವಾಗಲು ಒಂದು ಜಲಾಶಯದ ಹತ್ತಿರ ಬಂದು ಸ್ನಾನ, ಉಪಾಹಾರ ಮುಗಿಸಿ ವಿಶ್ರಮಿಸಿ, ನಾನು ಸ್ವಲ್ಪ ವಿಶ್ರಮಿಸುತ್ತೇನೆ ಎಂದು ಹೇಳಿ ಒಂದು ಮರದಡಿಗೆ ಕುಳಿತನು. ನಂತರ ಸ್ವಲ್ಪ ದಾರಿ ಕ್ರಮಿಸಿದ ನಂತರ ರಾಜಮಾರ್ಗ ಕಾಣಿಸಲು ಹೀಗೆ ಮುಂದೆ ಹೋಗಿರಿ ಎಂದು ಹೇಳಿ ಅತ್ತಿತ್ತ ನೋಡುವಷ್ಟರಲ್ಲಿ ಮಾಯವಾಗಿ ಬಿಟ್ಟಿದ್ದನು. ರಾಜಾರಾಮನು ಆ ಕಡೆ ಈ ಕಡೆ ಬಾಲಕನನ್ನು ಹುಡುಕಿದರೆ ಸಿಗಲೇ ಇಲ್ಲ. ಮಾರ್ಗದರ್ಶನ ಮಾಡಲು ಬಂದವನೇ ಚಿದಂಬರನೆಂದು ತಿಳಿದು ಅವನು ಮಾಯವಾದ ಸ್ಥಳಕ್ಕೆ ನಮಸ್ಕಾರ ಮಾಡಿ ಪ್ರಯಾಣ ಬೆಳೆಸಿ ಕುಂದಗೋಳ ಗ್ರಾಮಕ್ಕೆ ಹೋಗಿ ತಲುಪಿದರು. ಕುಂದಗೋಳದಲ್ಲಿ ಸ್ವಾಮಿಗಳ ಭೇಟಿಗೆ ಬಹಳ ಜನ ಬರುತ್ತಿದ್ದರಿಂದ ಸರತಿಯಿಂದ ಭೇಟಿಗೆ ಹೋಗುತ್ತಿದ್ದರು. ರಾಜಾರಾಮನಿಗೆ 7 ದಿನಗಳವರೆಗೆ ಭೇಟಿಯ ಅವಕಾಶ ಸಿಗಲಿಲ್ಲ. ಸ್ವಾಮಿಯ ಭೇಟಿಯಾಗುವವರೆಗೆ ಅನ್ನವನ್ನು ಗ್ರಹಣ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಏಕಾಂತದಲ್ಲಿ ಧ್ಯಾನಮಗ್ನನಾಗಿ ಕುಳಿತು ಬಿಟ್ಟನು. ಶಿಷ್ಯನ ದೃಢ ಸಂಕಲ್ಪವನ್ನು ಅರಿತ ಮಹಾಸ್ವಾಮಿಗಳು ಕರುಣಾನಿಧಿಯಾಗಿ ಸ್ವಪ್ನದಲ್ಲಿ ಬಂದು ಅವನ ಬಾಯಲ್ಲಿ ಕೊಬ್ಬರಿ ಸಕ್ಕರೆ ಹಾಕಿ ಪಾರಣೆ ಮಾಡಿಸಿ, ನಾಳೆ ಬೆಳಗ್ಗೆ ಭೇಟಿಗೆ ಬಾ ಎಂದು ಹೇಳಿ ಅದೃಶ್ಯರಾದರು. ರಾಜಾರಾಮನಿಗೆ ಎಚ್ಚರವಾದಾಗ ನಿಜವಾಗಿಯೂ ಅವನ ಬಾಯಲ್ಲಿ ಸಕ್ಕರೆ, ಕೊಬ್ಬರಿ ಇತ್ತು. ರಾಜಾರಾಮನು ಮರುದಿವಸ ಸ್ವಾಮಿಯ ಭೇಟಿಗೆ ಹೋದನು. ಸ್ವಾಮಿಗಳು ಸಭೆಯಲ್ಲಿ ನೆರೆದ ಜನರಿಗೆ, ಈ ದಿನ ಒಬ್ಬ ಮಹಾಸಂತನು ನಮ್ಮ ದರ್ಶನಕ್ಕೆ ಬರುವವನಿದ್ದಾನೆ ಎಂದು ಹೇಳಿದರು. ಅಷ್ಟರಲ್ಲಿ ರಾಜಾರಾಮನು ಬರುವುದನ್ನು ನೋಡಿ ಗುರುಗಳು ಅವನನ್ನು ಸ್ವಾಗತಿಸುವುದಕ್ಕೆ ಎದ್ದು ಎದುರಿಗೆ ಬಂದರು. ರಾಜಾರಾಮನು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆನಂದಾಶ್ರುಗಳಿಂದ ಪಾದಗಳಿಗೆ ಅಭಿಷೇಕವನ್ನೇ ಮಾಡಿದನು. ಇಬ್ಬರು ಗಾಢ ಆಲಿಂಗನದಿಂದ ಸಂತಸಗೊಂಡು ಅವನ ಅಪೇಕ್ಷೆಯಂತೆ ಏಕಾಂತದಲ್ಲಿ ಉಪದೇಶಿಸಿ ಅವನ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು. ಆಗ ಅವನಿಗೆ ಪೂರ್ವಜನ್ಮದ ಸ್ಮೃತಿಯಾಗಿ ಗುರುಗಳಿಗೆ ವಂದಿಸಲು ತಮ್ಮ ನಿಜರೂಪವನ್ನು ತೋರಿಸಿದರು. ರಾಜಾರಾಮನು ಕಣ್ಣೆರೆದು ನೋಡಲು ಚಿದಂಬರನು ಶುಭ್ರ ವಸ್ತ್ರಧಾರಿಯಾಗಿ ಗುಂಡಿ ಧರಿಸಿ ನಿಂತಿದ್ದು ಕಂಡಿತು. ರಾಜಾರಾಮನು ಜ್ಞಾನಪರ, ವೈರಾಗ್ಯಪರ, ಭಕ್ತಿಪರ ಮತ್ತು ಕಥನಪರ ಹೀಗೆ 1,51,499 ಅಭಂಗಗಳನ್ನು ರಚಿಸಿ ಗುರುಗಳಿಗೆ ಸಮರ್ಪಿಸಿ ವಿಠಲನ ಮೇಲೆ ಬರೆದ ಅಭಂಗಗಳು ಈಗ ಇಲ್ಲಿಗೆ ಪೂರ್ತಿಯಾಯಿತೆಂದು ಹೇಳಿದನು. ಪೂರ್ವಿ ಹೋತೋ ತುಕಾರಾಮ ಆತಾ ಜಾಲೋ ರಾಜಾರಾಮ ಎಂದು ರಾಜಾರಾಮನು ಅಭಂಗದಲ್ಲಿ ಹೇಳಿದ್ದಾನೆ. ಗುರುಗಳ ಆಜ್ಞೆಯಂತೆ ಗುರುಗಳ ಪಾದುಕೆಗಳನ್ನು ಎದೆಗೆ ಕಟ್ಟಿಕೊಂಡು ವೀಣೆ, ಮೃದಂಗ, ತಾಳ ಮೊದಲಾದ ವಾದ್ಯಗಳನ್ನು ಬಾರಿಸುತ್ತಾ ಅಭಂಗಗಳನ್ನು ಹೇಳುತ್ತಾ ಚಿದಂಬರ ಸಂಪ್ರದಾಯವನ್ನು ಪಸರಿಸಿ ಭಕ್ತಿ ಮಾರ್ಗವನ್ನು ಹೆಚ್ಚಿಸಿದನು.